ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ 2024ರಲ್ಲಿ ನಾನು ಲಾಸ್ಟ್ ಹೋಗಿದ್ದು ಊರು ಅಂದರೆ ಹೊನ್ನಾವರದಲ್ಲಿ ತಂಗಿಗೆ ಎಲ್ಲ ಫ್ಯಾಮಿಲಿ ಮೀಟ್ ಆಗಿದೆ. ತುಳಸಿ ಪೂಜೆ ಟೈಮಿಗೆ ಹೋಗಿದ್ದೆ, ವ್ಲಾಗ್ಗಳು ಬಿಟ್ಟಿದ್ದೆ. ಆ ವ್ಲಾಗಲ್ಲೇ ಇದೊಂದು ವ್ಲಾಗು ಕೂಡ ಹೌದು. ತಂಗಿ ಜೊತೆ ನಾನು ಹೊನ್ನಾವರಪೇಟೆಯಲ್ಲಿ ತಿರುಗಾಡಿದ್ದು. ಅಂದರೆ ಅವಳು ತಿರುಗಾಡಿಲ್ಲ, ನಾನು ತಿರುಗಾಡಿದ್ದೀನಿ. ಊರು ತುಂಬ ನೋಡಿದ್ದೀನಿ ನಾವು. ಶಾಲೆಗೆ ಚಕ್ಕರ್ ಹೊಡೆದೆಲ್ಲ ಹೋಗಿದ್ದೀವಿ ಊರು ನೋಡಲಿಕ್ಕೆ. ಸ್ಟಿಲ್ ಊರು ತುಂಬಾ ತಿರುಗಾಡಿರೋದಕ್ಕೆ ನಾನು ಕರ್ಕೊಂಡು ಹೋಗಿದ್ದೆ ಅವಳಿಗೆ. ಸೊ ಹೋಗ್ಲಿಕ್ಕೂ ಮುಂಚೆ ಇದು ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ಲು. ಅಂದರೆ ಅಲ್ಲೆಲ್ಲರಿಗೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ಲು. ಇದು ಎಗ್ ಫ್ರೈಡ್ ರೈಸ್ ಕಾಣುತ್ತೆ ಆ್ಯಕ್ಚುಲಿ. ಅವಳ ನಂತರ ಸಂಜೆ ನಾವು ಇವ್ರ ಮನೆಗೆ ಹೋದಲ್ಲಿ ಇವ್ರು ಚಹಾ ಮಾಡಿಕೊಟ್ರು. ಸ್ಪೆಷಲ್ ವ್ಯಕ್ತಿಗಳು, ಇವ್ರನ್ನ ನೋಡಿರೋದು ಕಮ್ಮಿ ವ್ಲಾಗ್ಗಳಲ್ಲಿ. ಈಗ ರೀಸೆಂಟ್ ಹೊನ್ನಾವರ ವ್ಲಾಗಲ್ಲೇ ಕಂಡಿರ್ತಾರೆ ಇವರು, ಬಿಟ್ಟರೆ ಉಡುಪಿ ವ್ಲಾಗಲ್ಲಿ ಕಾಣಬೇಕು. ಅದರಲ್ಲಿ ಇಲ್ಲ ಅಂದರೆ ಹೊನ್ನಾವರ ವ್ಲಾಗಲ್ಲೇ ಇರ್ತಾರೆ. ಸೊ ಹೊನ್ನಾವರ ಇವ್ರ ಮನೆಗೆ ಹೋದಲ್ಲಿ ಇವ್ರು ಚಹಾ ಮಾಡಿದರು. ಜೊತೆಗೆ ಅವ್ರ ಬಾಯಿಗೆ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದಾರೆ. ಸಕ್ಕರೆ ತಿನ್ನೋ ಹುಚ್ಚು, ನಮಗೂ ಹುಚ್ಚು ಆ್ಯಕ್ಚುಲಿ. ನಾವು ಸಕ್ಕರೆ ತಿನ್ನೋರು. ಚಹಾ ಮಾಡ್ಲಿಕ್ಕೆ ಹೋದ್ವಿ ಅಂದರೆ ಒಂದು ಅರ್ಧ ಚಮಚ ಸಕ್ಕರೆ ನಮ್ಮ ಬಾಯಲ್ಲಿ ಇರಲೇಬೇಕು. ಎಲ್ಲರಿಗೂ ಅದು ಕಾಮನ್, ಅದು ಯಾರೇ ಹೋದರೂ ಅವರಿಗೆ ಇಷ್ಟ ಆಗುತ್ತೆ ಅದು. ಸೊ ಇವ್ರ ಮನೇಲಿ ಚಹಾ ಕುಡಿದ್ವಿ. ತುಂಬ ಹೊತ್ತು, 1 ತಾಸು ಇಲ್ಲಿ ಮಾತಾಡಿ ಆಮೇಲೆ ಹೋಗೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ಫೈನಲಿ ಹೊರಟ್ವಿ ಅಂತಾಯಿತು. ನಮ್ಮ ಊರಿನ ಬೀದಿಗಳಲ್ಲಿ ನಡ್ಕೊಂಡು ಹೋಗೋದೇ ಒಂಥರ ಮಜಾ. ಲಾಸ್ಟ್ ಟೈಮ್ ಹೀಗೆ ನಡ್ಕೊಂಡು ಹೋಗಿದ್ದು ಸ್ಕೂಲಿಗೆ ಹೋಗೋ ಟೈಮಲ್ಲಿ, ಸ್ಕೂಲ್ ಆ್ಯಂಡ್ ಹೈಸ್ಕೂಲಿಗೆ ಹೋಗೋ ಟೈಮಲ್ಲಿ. ಸೊ ಇವಾಗ ತಂಗಿ ಜೊತೆ ಹೋಗೋದು. ತಂಗಿ ಜೊತೆ ಎಲ್ಲ ಭಾಳ ಕಮ್ಮಿ. ಅವಳು ನನ್ನ ಜೊತೆ ಇರಲಿಲ್ಲಾಗಿತ್ತು. ಹೊನ್ನಾವರದಲ್ಲಿದ್ದಾಗ ನಾನು ಒಬ್ಬಳೇ ಇರ್ತಿದ್ದು. ನನ್ನ ಬೇರೆ ಕಸಿನ್ಸ್ ಜೊತೆ ಓಡಾಡ್ತಿದ್ದೆ ನಾನು. ಬಟ್ ತಂಗಿ ಜೊತೆ ಹೋಗಿದ್ದು ಫಸ್ಟ್ ಟೈಮು. ತುಂಬ ದೂರ ಹೋದ್ವಿ. ಆಮೇಲೆ ನನ್ನ ಸ್ಯಾಂಡಲ್ ಕಿತ್ತೋಯ್ತು ಅಂತ ಹೇಳಿ ಆಟೋದಲ್ಲಿ ಮಾಡಿದ್ವಿ ನಾವು. ಆಟೋದಲ್ಲಿ ಬಂದ್ವಿ ಕಾಣುತ್ತೆ ಮೋಸ್ಟ್ಲಿ. ಸೊ ಇವಳು ಮುಂದೆ ಹೋಗ್ತಾ ಇದ್ದಾಳೆ. ನನ್ನ ಸ್ಯಾಂಡಲ್ ಕಿತ್ತೋಗಿದ್ದಕ್ಕೆ ನಾನು ಹಿಂದೆ ಹೋಗ್ತಾ ಇದ್ದೀನಿ. ಸೊ ತುಂಬ ದೂರ ಪೇಟೆಗೆ ಬಂದ್ವಿ. ಕಡೆಗೆ ಪೇಟೆಯಲ್ಲಿ ಸ್ವಲ್ಪ ಚಿತ್ತಾಡಿ ಒಂದು ಕಡೆ ಪಾವ್ ಭಾಜಿ ಕೂಡ ತಿಂದ್ವಿ. ಒನ್ ಆಫ್ ದ ಫೇಮಸ್ ಹೊನ್ನಾವರ ಸ್ಟ್ರೀಟಲ್ಲಿ ಓಡಾಡಿದವ್ರಿಗೆ ಗೊತ್ತಿರುತ್ತೆ, ಆ ಅಂಗಡಿ ಫೇಮಸ್ ತುಂಬಾ. ಸೊ ಚೆನ್ನಾಗಿರುತ್ತೆ ಅಂತ ಅಲ್ಲಿ ತಿಂದ್ವಿ. ಇದು ವಾಪಸ್ ಬರ್ಬೇಕಾದ್ರೆ ಇಲ್ಲಿ ನಾವು ಆ್ಯಕ್ಚುಲಿ ತಿನ್ಲಿಕ್ಕೆ ಹೋಗಿದ್ದು ನೀರು ದೋಸೆ ನಮ್ಗೆ ತುಂಬಾ ಇಷ್ಟ ಆಗಿತ್ತು. ಅವಳದು ಲಾಸ್ಟ್ ಡೇ ಆಗಿತ್ತು ಅದು. ನೀರು ದೋಸೆ ಆ್ಯಂಡ್ ಸಮಥಿಂಗ್ ಸಿಗುತ್ತೆ ಅಂತ ನೋಡ್ತಾ ಇದ್ವಿ, ಅಲ್ಲಿ ಸಿಕ್ಕಿರಲಿಲ್ಲ ನಮಗೆ. ಸೊ ಹೋಟೆಲಿಗೆ ಹೋಗಿದ್ದೀವಲ್ಲ ಅಂತ ಹೇಳಿ ನಾವೇನು ಮಾಡಿದ್ವಿ ಅಂದರೆ ಒಂದು ಟೀ ಕುಡ್ಕೊಂಡು ವಾಪಸ್ ಬಂದಿದ್ದೀವಿ. ಹೋಟೆಲ್ನೂ ನಮಗೆ ನೋಡ್ತಾ ಇದ್ದೆ, ಮೆನು ತೊಗೊಂಡು ಆರ್ಡ್ರ್ ಮಾಡ್ತಾರೆ ಅಂದ್ಕೊಂಡ್ರೆ ಟೀ ಕುಡ್ಕೊಂಡು ವಾಪಸ್ ಹೊರಟಿದ್ದಾರೆ ಅಂತ ಹೇಳಿ. ಅಲ್ಲಿ ಹಾಗೆ ಟೀ ಕುಡಿದು ಸ್ವಲ್ಪ ಹೊತ್ತಲ್ಲೇ ಮಾತಾಡಿ ನಂತರ ನೆಕ್ಸ್ಟ್ ಭೈರವನಾಥ್ ಗೊತ್ತಿಲ್ಲ, ಅಲ್ಲಿ ಹೋಗಿ ಅಲ್ಲೂ ಕೂಡ ಪಾವ್ ಭಾಜಿ ತಿಂದು ವಾಪಸ್ ಮನೆಗೆ ಹೊರಟು. ಇದಾಗಿತ್ತು ಅವತ್ತಿನ ಬ್ಲಾಗ್. ಸೊ ಇಷ್ಟ ಆಗಿತ್ತು ತಂಗಿ ಜೊತೆ ನಮ್ಮ ಮೂಮೆಂಟ್. ಈ ವರ್ಷ ಅವಳು ಇನ್ನೂ ಭೇಟಿ ಮಾಡಿಲ್ಲ. ಭೇಟಿ ಮಾಡಿದರೆ ನಿಜವಾಗ್ಲೂ ವ್ಲಾಗ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್.